ಕ್ರಿಕೆಟ್ ಭಾರತೀಯರ ಪಾಲಿಗೆ ಕೇವಲ ಇದೊಂದು ಕ್ರೀಡೆ ಅಲ್ಲ, ಇದೊಂದು ಭಾವನೆ, ಬಂಧ, ಕಣಕಣದಲ್ಲೂ ಬೆರೆತಿರುವಂತಹ ವಿಚಾರ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧದ ಮ್ಯಾಚ್ ಅಂದರೆ ಸಹಜವಾಗಿಯೇ ಭಾರತೀಯರ ಆ, ಆಸೆ ಗೆಲ್ಲಬೇಕು ಅನ್ನುವಂತಹ ಈ ಕೂಗು ಜಾಸ್ತಿ ಆಗುತ್ತೆ. ಇವತ್ತು ಕೂಡ ಮಹಾಯುದ್ಧದಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮುಖಾಮುಖಿ ಆಗ್ತಾ ಇದೆ. ಹಾಗಾದರೆ ಎರಡೂ ತಂಡದ ಸ್ಟ್ರೆಂತ್ ಮತ್ತು ವೀಕ್ನೆಸ್, ಪ್ಲಸ್ ಆ್ಯಂಡ್ ಮೈನಸ್ ಏನು, ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಂಗ್ ಟೀಮ್ ಇಂಡಿಯಾಗೆ ಪಾಕ್ ಸವಾಲು. ನಯಾ ಟೀಮ್ ನಯಾ ಸವಾಲು. ದಿಗ್ಗಜರಿಲ್ಲದೆ ಪಾಕ್ಗೆ ಮಣ್ಣು ಮುಕ್ಕಿಸುತ್ತಾ ಮೆನ್ ಇನ್ ಬ್ಲೂ. ಇಂದಿನ ಇಂಡೋ ಪಾಕ್ ಕದನ ಇಡೀ ವಿಶ್ವ ಕ್ರಿಕೆಟ್ನ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಎರಡೂ ತಂಡಗಳಿಗೆ ಇದು ಪ್ರತಿಷ್ಠೆಯ ಕಣ. ಟೂರ್ನಿ ಗೆಲುವಿಗಿಂತಲೂ ಇಂದಿನ ಪಂದ್ಯದ ಗೆಲುವು ಉಭಯ ತಂಡಗಳಿಗೆ ಅತ್ಯಮೂಲ್ಯ. ಆದರೆ ಟೀಮ್ ಇಂಡಿಯಾ ಮುಂದೆ ಸದ್ಯ ಬೆಟ್ಟದಂಥ ಸವಾಲಿದೆ. ಕಾರಣ, ಈ ಪಂದ್ಯದಲ್ಲಿ ಹಿರಿಯ ದಿಗ್ಗಜರು ಯಾರೂ ಇಲ್ಲ. ಹೊಸ ಪಡೆಯೊಂದಿಗೆ ಕಣಕ್ಕಿಳಿಯುವ ಯುವ ಪಡೆ ನಯ ಸವಾಲುಗಳನ್ನು ದಾಟಿ ವಿಜಯ ಪತಾಕೆ ಹಾರಿಸಬೇಕಿದೆ. ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಭಾರತದ ಪರ ಬಹುತೇಕ ಯುವ ಪಡೆ ಕಣಕ್ಕಿಳಿದಿದೆ. ಹಿಂದಿನ ವಿಶ್ವಕಪ್ನಲ್ಲಿ ರೋಹಿತ್, ವಿರಾಟ್, ಜಡೇಜಾರಂತಹ ಘಟಾನುಘಟಿಗಳು ತಂಡದಲ್ಲಿ ಅಬ್ಬರಿಸಿದರು. ಇದೇ ಕಾರಣಕ್ಕೆ ಭಾರತ 2024ರ ಕಪ್ ಕೂಡ ಗೆದ್ದಿದ್ದು. ಆದರೆ ಈ ಬಾರಿಯ ಬ್ಯಾಟಿಂಗ್ನಲ್ಲಿ ಬಹುತೇಕ ಯುವ ಪಡೆ ಆಡಬೇಕಿದೆ. ಭಾರತದ ಪರ ಈ ಬಾರಿ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಇಶಾನ್ ಕಿಶನ್, ರಿಂಕು ಸಿಂಗ್ ಅವರಿಗೆ ಇದು ಮೊದಲ ವಿಶ್ವಕಪ್. ಇವರೇ ಭಾರತ ತಂಡದ ಬ್ಯಾಟಿಂಗ್ ಬೆನ್ನೆಲುಬು ಕೂಡ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಇವರೆಲ್ಲರ ಮೇಲೆ ಹೆಚ್ಚಿನ ಹೊರೆ ಇರಲಿದೆ. ಜೊತೆಗೆ ಅನುಭವಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಶಿವಮ್ ದುಬೆಗೆ ವಿಶ್ವಕಪ್ ಆಡಿದ ಅನುಭವ ಇದ್ದು, ಯುವ ಬ್ಯಾಟಿಂಗ್ ಪಡೆಗೆ ಅನುಭವಿ ಆಟಗಾರರ ಪ್ರದರ್ಶನ ಕೂಡ ಸಹಕಾರ ನೀಡಲಿದೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ, ಕಳೆದ ಬಾರಿ ವಿಶ್ವಕಪ್ನಲ್ಲಿ ಕಣಕ್ಕಿಳಿದಿದ್ದ ಬೌಲಿಂಗ್ ಪಡೆ ಈ ಬಾರಿಯೂ ಬಹುತೇಕ ಆಯ್ಕೆಯಾಗಿದ್ದು ಹೆಚ್ಚು ಸಮಸ್ಯೆಯಾಗಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಬುಮ್ರಾ, ಹರ್ಷದೀಪ್ ಜೊತೆ ಹಾರ್ದಿಕ್, ಶಿವಮ್ ಕೂಡ ವೇಗದ ದಾಳಿ ಮಾಡಿದ್ರೆ, ಕುಲ್ದೀಪ್, ಅಕ್ಷರ್ ಜೊತೆ ವರುಣ್ ಚಕ್ರವರ್ತಿ ಮೋಡಿ ಮಾಡುವ ಸಾಧ್ಯತೆ ಇದೆ. ಇನ್ನು ಅತ್ತ ಪಾಕ್ ತಂಡದಲ್ಲೂ ಭಾರತದ ವಿರುದ್ಧ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಯಾಗಿದೆ. ಕಳೆದ ಬಾರಿ ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ಮುಖಭಂಗ ಅನುಭವಿಸಿದ್ದ ಪಾಕ್ ಬೌಲರ್ಗಳು ಈ ಬಾರಿ ಉತ್ತಮ ಪ್ರದರ್ಶನ ನೀಡಲೇಬೇಕು ಎಂಬ ಒತ್ತಡದಲ್ಲಿದ್ದಾರೆ. ಅದರಲ್ಲೂ ಶಾಹೀನ್ ಅಫ್ರಿದಿ, ಅಬ್ರಾರ್ ಅಹ್ಮದ್, ಫಹೀಮ್ ಅಶ್ರಫ್, ಶಾದಾಬ್ ಖಾನ್ ಮೇಲೆ ಹೆಚ್ಚಿನ ಒತ್ತಡ ಇದೆ. ಕಳೆದ ಏಷ್ಯಾ ಕಪ್ನಲ್ಲೂ ಭಾರತದ ಇದೇ ಯುವ ಪಡೆ ಪಾಕಿಸ್ತಾನದ ಈ ಎಲ್ಲ ಬೌಲರ್ಗಳನ್ನು ಮನಸ್ಸೋ ಇಚ್ಛೆ ಚೆಂಡಾಡಿತ್ತು. ವಿಶ್ವಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದ ಪಾಕ್ ಬೌಲರ್ಗಳು ಮಣ್ಣು ಮುಕ್ಕುವಂತಾಗಿದ್ದು, ಈ ಬಾರಿಯೂ ಕೂಡ ಸದ್ಯ ಭಾರತದಿಂದ ಅದೇ ಪಡೆ ಕಣಕ್ಕಿಳಿಯುತ್ತಿದ್ದು, ಈ ಪಂದ್ಯದಲ್ಲಿ ಭಾರತೀಯ ಬ್ಯಾಟರ್ಸ್ ವರ್ಸಸ್ ಪಾಕ್ ಬೌಲರ್ಸ್ ಅನ್ನುವಂತಿದೆ. ಒಟ್ಟಾರೆ ಭಾರತದ ತಂಡ ಯುವ ಪಡೆಯಾದರೂ ಪಾಕ್ ತಂಡಕ್ಕೆ ಇದೇ ಪಡೆ ಕೆಲ ತಿಂಗಳ ಹಿಂದಷ್ಟೇ ಬ್ಯಾಕ್ ಟು ಬ್ಯಾಕ್ ಮಣ್ಣು ಮುಕ್ಕಿಸಿದೆ. ಇಂದು ಕೂಡ ಅಂಥದ್ದೇ ಪ್ರದರ್ಶನದ ನಿರೀಕ್ಷೆ ಇದ್ದು ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.